ಮಾಡಿ ಸ್ಟೂಡೆಂಟ್ಸ್ ನಮ್ಮ ಎಸ್-ಎಸ್-ಎಲ್-ಸಿ ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಲಿ ಅಂತೇಳಿ ಮಾಡಿ ಸ್ಟೂಡೆಂಟ್ಸ್ 2025 ಮತ್ತು 26ನೇ ಸಾಲಿನ ನಮ್ಮ ಎಸ್-ಎಸ್-ಎಲ್-ಸಿ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅಂತೇಳಿ ನಾವು ಎಸ್-ಎಸ್-ಎಲ್-ಸಿ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ಗಳ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಿದ್ದೀವಿ. ಸೊ ಕಂಟಿನ್ಯೂಸ್ ವಿಡಿಯೋ ಮಾಡ್ತಿದ್ದೇವೆ. ಅದರ ವಿಡಿಯೋಗಳ ಮೇಲೆ ನಾನು 1 2 3 4 ಅಂತ ನಂಬರ್ ಕೊಡ್ತಾ ಇದ್ದೀನಿ. ಇದು ಫೋರ್ತ್ ವಿಡಿಯೋ. ಸೊ ಈ ವಿಡಿಯೋದಲ್ಲಿ ನಾವು ದೇರ್ ಇಸ್ ಅ ಗರ್ಲ್ ಬೈ ದ ಟ್ರ್ಯಾಕ್ಸ್ ಅಂತ ಏನು ಲೆಸನ್ ಇದೆ ನೋಡ್ರಿ. ಸೊ ಆ ಲೆಸನ್ ದಿಂದ ಯಾವ ಯಾವ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಬರ್ತಾವೆ, ಎಷ್ಟು ಅಂಕಿಗೆ ಬರ್ತಾವೆ ಅನ್ನೋದನ್ನ ನಾವು ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ದಿಸ್ ಇಸ್ ರಾಜು, ವೆಲ್ಕಮ್ ಟು ಸ್ಮಾರ್ಟ್ 20. ಎಸ್ ಮಾಡಿ ಸ್ಟೂಡೆಂಟ್ಸ್, ನಾವು ಇವತ್ತಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಬೇಕಾಯ್ತು ದೇರ್ ಇಸ್ ಅ ಗರ್ಲ್ ಬೈ ದ ಟ್ರ್ಯಾಕ್ಸ್ ಲೆಸನ್ ಅಂದ್ರ 3 ಅಂಕದ ಒಂದು ಎಕ್ಸ್ಟ್ರಾಕ್ಟ್ ಬರುತ್ತೆ ಅಂತ ನಾವು ಹೇಳಿದೀವಿ. ಹೌದಾ? ಸೊ ಅದು ಬ್ಲೂ ಪ್ರಿಂಟ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತಾ? ಬ್ಲೂ ಪ್ರಿಂಟ್ ಕೂಡ ನಾನು ನಿಮ್ಗೆ ತೋರಿಸ್ತೀನಿ ಬೇಕಾದ್ರೆ. ಸೊ ಓಕೆ, ಸೊ ಇಲ್ಲಿ ನಾವು ನೋಡಿದ್ರೆ ದೇರ್ ಇಸ್ ಅ ಗರ್ಲ್ ಬೈ ದ ಟ್ರ್ಯಾಕ್ಸ್, ಇದು ನಮ್ಮ ಎಸ್-ಎಸ್-ಎಲ್-ಸಿ ಬೋರ್ಡ್ದವ್ರು ಬಿಟ್ಟಂತ ಬ್ಲೂ ಪ್ರಿಂಟ್. ಸೊ ಇಲ್ಲಿದೆ ನೋಡಿ, ದೇರ್ ಇಸ್ ಅ ಗರ್ಲ್ ಬೈ ದ ಟ್ರ್ಯಾಕ್ಸ್ ಅಂದ್ರೆ 3 ಅಂಕದ ಒಂದು ಪ್ರಶ್ನೆ. ಸರ್ 3 ಅಂಕದ ಒಂದು ಪ್ರಶ್ನೆ ಅಂದ್ರೆ ಸರ್ ಇದನ್ನು ಬರ್ಬೋದಲ್ಲ ಸರ್, 5 to 6 ಸೆಂಟೆನ್ಸ್ ಕ್ವಶನ್ಸ್ ಬರ್ಬೋದು ಅಥವಾ ಎಕ್ಸ್ಟ್ರಾಕ್ಟ್ ಬರ್ಬೋದಲ್ಲ ಸರ್ ಅಂತ ಅಂದ್ರೆ ನೀವು ಎಲ್ಲಾ ಮಾಡೆಲ್ ಕ್ವಶನ್ ಪೇಪರ್ ಚೆಕ್ ಮಾಡಿದ್ರೆ ಎಲ್ಲದರಲ್ಲಿನೂ ಎಕ್ಸ್ಟ್ರಾಕ್ಟ್ ಕೇಳಿದ್ದಾರೆ. ಅದಕ್ಕಾಗಿ ನಾವು ಎಕ್ಸ್ಟ್ರಾಕ್ಟ್ ಕ್ವಶನ್ಸ್ ನಾವು ಡಿಸ್ಕಸ್ ಮಾಡೋಣ. ಸರ್ ಹಾಗಾದ್ರೆ ಎಕ್ಸ್ಟ್ರಾಕ್ಟ್ ಕ್ವಶನ್ಸ್ ಅಂದ್ರೆ ಯಾವ ಯಾವ ಇಂಪಾರ್ಟೆಂಟ್ ಕ್ವಶನ್ಸ್ ಅದಾವ ಸರ್, ಅದನ್ನು ತೋರಿಸ್ರಿ ಅಂತ ಅದಕ್ಕೆ ವಿಡಿಯೋ ಮಾಡ್ತಿದ್ದೀನಿ. ವಿಡಿಯೋದಲ್ಲಿ ಕಂಪ್ಲೀಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಕೂಡ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಅಡಿಷನಲ್ ಕ್ವಶನ್ಸ್ ಕೂಡ ಏನೇನು ಓದ್ಬೇಕು ಅನ್ನೋದನ್ನ ಹೇಳ್ತಾ ಹೋಗ್ತೇನೆ. ಓಕೆ, ಇಲ್ಲಿ ನೋಡ್ರಿ. ಸೊ ಫಸ್ಟ್ ದೇರ್ ಇಸ್ ಅ ಗರ್ಲ್ ಬೈ ದ ಟ್ಯಾಕ್ಸ್ ಪಕ್ಕ ನೀವು ಎಕ್ಸ್ಟ್ರಾಕ್ಟ್ ಮಾಡ್ರಿ. ಸೊ ಅದು ಯಾವ ರೀತಿಯ ಕ್ವಶನ್ಸ್ ಮಾಡ್ಬೇಕು ಅನ್ನೋದು ಕ್ಲಿಯರ್ ಕಟ್ ಹೇಳ್ತೀನಿ. ಕಾಂಪ್ರಿಹೆನ್ಷನ್ಸ್ ಕ್ವಶನ್ಸ್ ಅಂತ ಬರ್ತಾವು, ಅಂತ ಕ್ವಶನ್ಸ್ ನಾವು ಸೆಲೆಕ್ಟ್ ಮಾಡ್ಕೋಬೇಕಾಗ್ತದೆ. ಸರ್ ಅದು ಹಂಗಂದ್ರೆ ಏನು, ಎಷ್ಟು ಅರ್ಥ ಮಾಡ್ಕೊಂಡ್ರಿ, ಅರ್ಥ ಮಾಡ್ಕೊಂಡು ಯಾವ ರೀತಿ ಆನ್ಸರ್ ಮಾಡ್ತಿದ್ರಿ ಅನ್ನೋ ಕ್ವಶನ್ಸ್ಗಳು ಇರ್ತಾವೆ ಅಕಾರ್ಡಿಂಗ್ ಟು ಬ್ಲೂ ಪ್ರಿಂಟ್. ಹಾಗಾದ್ರೆ ಸರ್ ನಮಗೆ ಇದು ಏನಲ್ಲಿ ನಮಗೆ ಇಂಪಾರ್ಟೆಂಟ್ ಕ್ವಶನ್ಸ್ ಹೇಳ್ರಿ ಅಂದ್ರೆ ಇಲ್ಲಿದೆ ನೋಡಿ. ಫಸ್ಟ್ ಕ್ವಶನ್, ಐ ಥಿಂಕ್ ಇಟ್ಸ್ ಅಸ್ಟಾನಿಶಿಂಗ್ that a stranger would jump off a train and risk his life for me ಅಂತ ನಾನು ಹೇಳ್ತಾನೆ ಬರ್ತಿದ್ದೀನಿ. ಎಲ್ಲ ಮಾಡೆಲ್ ಕ್ವಶನ್ ಪೇಪರ್ಸ್ ಏನ್ ಬಿಟ್ಟ ನೋಡ್ರಿ, 1 2 3 4 ಎಲ್ಲವೂ ಎಲ್ಬಿದಿಂದ ತಗೊಂಡಿದ್ದಾರೆ ಕ್ವಶನ್ಸ್ ಅಂತ ನಾನು ಹೇಳ್ತಾನೆ ಬರ್ತಿದ್ದೀನಿ. ಬಟ್ ಬಹಳಷ್ಟು ವಿದ್ಯಾರ್ಥಿಗಳು ನಂಬ್ತಾ ಇಲ್ಲ. ನೀವು ಬೇಕಾದ್ರೆ ಚೆಕ್ ಮಾಡಿದ್ರೆ ಎಲ್ಬಿದ ಕ್ವಶನ್ ಇದು. ಆಕ್ಚುಲಿ ಐ ಥಿಂಕ್ ಇಟ್ಸ್ ಅಸ್ಟಾನಿಶಿಂಗ್ ದಟ್ ಅ ಸ್ಟ್ರೇಂಜರ್, ಇದು ಮಾಡೆಲ್ ಕ್ವಶನ್ ಪೇಪರ್ ಒಂದರಲ್ಲಿ ಕೇಳಿದಂತ ಕ್ವಶನ್ ಇದು. ಓಕೆ, ನಾನು ಇದಕ್ಕೆ ಆನ್ಸರ್ ಮಾಡ್ಬೇಕಾದ್ರೆ ಎಲ್ ಬಿ ಐದಿಂದ ತಗೊಂಡಿದ್ದೀನಿ ನೋಡ್ರಿ. ಐ ಥಿಂಕ್ ಇಟ್ಸ್ ಅಸ್ಟೋನಿಶಿಂಗ್ ದಟ್ ಸ್ಟ್ರೇಂಜರ್ ಅಂದ್ರೆ ನನಗೆ ಆಶ್ಚರ್ಯ ಅನ್ಸುತ್ತೆ, ಒಬ್ಬ ಅಪರಿಚಿತ ವ್ಯಕ್ತಿ ಟ್ರೈನ್ ನಿಂತರ ಮೂವಿಂಗ್ ಟ್ರೈನ್ ಜಂಪ್ ಆಫ್ ಮಾಡಿ ಆತನ ಲೈಫ್ ಅನ್ನ ನನಗೋಸ್ಕರ ರಿಸ್ಕ್ ತಗೊಂಡಿದೆ, ನನಗೆ ಆಶ್ಚರ್ಯ ಅನಿಸ್ತಿದೆ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ನಾನು ಅಂದ್ರೆ ಯಾರು, ಹೂ ಡಸ್ ಐ ಅಂತಂದ್ರೆ ಯಾರು, ಹೂ ವಾಸ್ ದ ಸ್ಟ್ರೇಂಜರ್, ಅಪರಿಚಿತ ವ್ಯಕ್ತಿ ಯಾರು, ಹೌ ಡಿಡ್ ದ ಸ್ಟ್ರೇಂಜರ್ ಹೆಲ್ಪ್ ದ ಸ್ಪೀಕರ್ ಅಂತ ಕ್ವಶನ್ಸ್ ಕೇಳಿದ್ದಾರೆ ಮಾಡೆಲ್ ಕ್ವಶನ್ ಪೇಪರ್ ಒಂದರಲ್ಲಿ. ಸೊ ಇದಕ್ಕೆ ನಾನು ಆನ್ಸರ್ ಮಾಡಿದ್ದೇವೆ. ಐ ಥಿಂಕ್ ಇಟ್ಸ್ ಅಸ್ಟೋನಿಶಿಂಗ್ ದಟ್ ಅ ಸ್ಟ್ರೇಂಜರ್ ವುಡ್ ಜಂಪ್ ಆಫ್ ಅ ಟ್ರೈನ್ ಅಂಡ್ ಇಟ್ಸ್ ರಿಸ್ಕ್ ಇಸ್ ಲೈಫ್ ಫಾರ್ ಮೀ ಅನ್ನೋದನ್ನ. ಸೊ 47th ಕ್ವಶನ್ ದೇರ್ ಇಸ್ ಅ ಗರ್ಲ್ ವಿತ್ ಟ್ಯಾಕ್ಸ್ ಲೆಸನ್ ಅಲ್ಲಿ ಕೊಟ್ಟಿದ್ದಾರೆ, ಎಲ್ಲಿ ಬೈದಿದ್ದಾರೆ ಅದನ್ನೇ ತಗೊಂಡಿದ್ದೀನಿ. ಹೂ ಡಸ್ ಐ ರೆಫರ್ ಟು ಅಂತಂದ್ರೆ ಐ ರೆಫರ್ಸ್ ಟು ರೋಮಾ ತೆಲ್ರೇಜಾ. ಸೊ ಸ್ಪೆಲ್ಲಿಂಗ್ ಕರೆಕ್ಟ್ ಬರ್ರಿ ಸರ್, ಇಷ್ಟೇ ಬರೆದ್ರೆ ಮಾರ್ಕ್ಸ್ ಕೊಡ್ತಾರೆ. ಡೆಫಿನೆಟ್ಲಿ ದೇ ವಿಲ್ ಗಿವ್ 1 ಮಾರ್ಕ್ಸ್, ನೋ ಪ್ರಾಬ್ಲಮ್. ಸರ್ ನಾ ಕಂಪ್ಲೀಟ್ ವಾಕ್ಯ ಮಾಡಿ ಬರ್ತೀನಿ, ಟಾಪ್ ಅದೀನಿ ಅಂತಂದ್ರೆ ಇದು ಕ್ವಶನ್ ಅಲ್ಲಿ ಆನ್ಸರ್ ಮಾಡಿ ಐ ರೆಫರ್ಸ್ ಟು ರೋಮಾ ತೆಲ್ರೇಜಾ ಅಂತ ಬರಿಬೇಕಾಗುತ್ತೆ. ಆನ್ಸರ್ ಕಂಪ್ಲೀಟ್ ಇನ್ ಅ ಸೆಂಟೆನ್ಸ್ ಮೀನ್ಸ್ ಐ ರೆಫರ್ಸ್ ಟು ರೋಮಾ ತೆಲ್ರೇಜಾ. ಅಂಡ್ ಸೆಕೆಂಡ್ ಕ್ವಶನ್ ಇಸ್ ದೇರ್, ಹೂ ವಾಸ್ ಅ ಸ್ಟ್ರೇಂಜರ್ ಟು ದಿ ಸ್ಪೀಕರ್ ಅಂತಂದ್ರೆ ಆ ಸ್ಪೀಕರ್ ಸ್ಟ್ರೇಂಜರ್ ಅಂದ್ರೆ ಬಲೇಶ್ವರ್ ಮಿಶ್ರಾ ರೀ. ಸೊ ಇದನ್ನ ಕ್ವಶನ್ ಮಾಡ್ಬೇಕಾದ್ರೆ ಹೂ ತೆಗಿರಿ, ಈ ಆನ್ಸರ್ ಬರೀರಿ, ಬಲೇಶ್ವರ್ ಮಿಶ್ರಾ ವಾಸ್ ಅ ಸ್ಟ್ರೇಂಜರ್ ಟು ದಿ ಸ್ಪೀಕರ್, ಫುಲ್ ಸ್ಟಾಪ್, ಮುಗಿದು. ಅಂಡ್ ಹೌ ಡಿಡ್ ದ ಸ್ಟ್ರೇಂಜರ್ ಹೆಲ್ಪ್ ದ ಸ್ಪೀಕರ್, ಹೇಗೆ ಹೆಲ್ಪ್ ಮಾಡ್ದ ಸ್ಪೀಕರ್ಗೆ ಅಂತಂದ್ರೆ ಈ ಜಂಪ್ ಆಫ್ ದ ಮೂವಿಂಗ್ ಟ್ರೈನ್ ಇಂದ ಜಂಪ್ ಆಫ್ ಮಾಡಿ ಟು ಹರ್ ಟು ದಿ ಹಾಸ್ಪಿಟಲ್ ಅಂಡ್ ಸೇವ್ಡ್ ಹರ್ ಲೈಫ್ ಅಂತ ಆನ್ಸರ್ ಬರೀಬೇಕು. ಈ ಜಂಪ್ ಆಫ್ ದ ಮೂವಿಂಗ್ ಟ್ರೈನ್ ಅನ್ನೋದು ಆಲ್ರೆಡಿ ದೇ ಗಿವನ್ ದ ಸ್ಟೇಟ್ಮೆಂಟ್ ನೋ, ಜಂಪ್ ಆಫ್ ದ ಟ್ರೈನ್ ಮೂವಿಂಗ್ ಟ್ರೈನ್. ಸೊ ಅದೇ ತಗೊಳ್ರಿ. ಅಂಡ್ ಟು ಹರ್ ಟು ದಿ ಎಲ್ಲಿಗೆ ಹೋಯ್ತಾರೆ, ಹಾಸ್ಪಿಟಲ್ಗೆ ಹೋಯ್ತಾರೆ ಅಂಡ್ ಸೇವ್ಡ್ ಹರ್ ಲೈಫ್ ಅನ್ನೋದು. ಸೊ ದಿಸ್ ಇಸ್ ದ ಫಸ್ಟ್ ವೆರಿ ಇಂಪಾರ್ಟೆಂಟ್ ಕ್ವಶನ್ ಐ ಗಾಟ್. ಅಂಡ್ ಸೆಕೆಂಡ್ ಕ್ವಶನ್ ಇಸ್ ದರ್, ಪ್ಲೀಸ್ ಹೆಲ್ಪ್ ಮೀ ಟು ಟೇಕ್ ಹರ್ ಟು ಹಾಸ್ಪಿಟಲ್ ಅಂತ ಕ್ವಶನ್ ಕೇಳಿದ್ರೆ ಸೊ ಯಾರು ರಿಕ್ವೆಸ್ಟ್ ಮಾಡ್ತಾರೆ, ಹೂ ಡಿಡ್ ದ ಸ್ಪೀಕರ್ ರಿಕ್ವೆಸ್ಟೆಡ್ ಟು ಹೆಲ್ಪ್, ಯಾರಿಗೆ ಹೆಲ್ಪ್ ಮಾಡ್ರಿ ಅಂತ ಕೇಳ್ತಾರೆ. ಅಂಡ್ ಹೌ ಡಿಡ್ ದೇ ರೆಸ್ಪಾಂಡ್, ಹೌ ದ ಪೀಪಲ್ ರೆಸ್ಪಾಂಡೆಡ್ ಟು ದಟ್ ರಿಕ್ವೆಸ್ಟ್ ಅಂತ ಕ್ವಶನ್ ಕೇಳಿದ್ರೆ ಸೊ ಅದೇ ಪ್ಲೀಸ್ ಹೆಲ್ಪ್ ಟೇಕ್ ಹರ್ ಟು ಹಾಸ್ಪಿಟಲ್ 41 ಕ್ವಶನ್ ದೇ ಆಸ್ಕ್ಡ್ ಇನ್ ದ ಎಲ್ ಬಿ ಎ. ಸೊ ಯಾರು ಇಲ್ಲಿ ಸ್ಪೀಕರ್ ಅಂತಂದ್ರೆ ಬಲೇಶ್ವರ್ ಮಿಶ್ರಾ ರೀ. ಓಕೆ, ಹಿ ಇಸ್ ದ ಸ್ಪೀಕರ್ ಆಫ್ ದಿಸ್ ಅಬೌವ್ ಲೈನ್. ಅಥವಾ ಹೂ ರಿಕ್ವೆಸ್ಟೆಡ್ ದಿಸ್ ಅಂತ ಕ್ವಶನ್ ಕೇಳಿದ್ರೆ ಬಲೇಶ್ವರ್ ಮಿಶ್ರಾ ರಿಕ್ವೆಸ್ಟೆಡ್ ದಿಸ್ ಕ್ವಶನ್, ಫುಲ್ ಸ್ಟಾಪ್ ಅಂತ ಆನ್ಸರ್ ಮಾಡ್ರಿ. ಅಂಡ್ ಹೂ ಡಿಡ್ ದ ರಿಕ್ವೆಸ್ಟ್ ಟು ಹೆಲ್ಪ್ ಹಿಮ್,
ಯಾರೇ ರಿಕ್ವೆಸ್ಟ್ ಮಾಡಿದ್ರು ಅಥವಾ ಅದನ್ನೇ ಇಲ್ಲೇನೋ ಹೂ ಡಿಡ್ ದ ಸ್ಪೀಕರ್ ರಿಕ್ವೆಸ್ಟ್ ಅಂತ ಕೊಟ್ಟಿದ್ದಾರೆ. ಯಾರೇ ಹೆಲ್ಪ್ ಮಾಡ್ರಿ ಅಂತ ಕೇಳಿದ್ರೆ ದ ಸ್ಪೀಕರ್ ರಿಕ್ವೆಸ್ಟೆಡ್ ಅಂತ ಮಾಡ್ರಿ, ದ ಟಿ ಕ್ಯಾಪಿಟಲ್ ಮಾಡ್ರಿ. ಸೊ ಡಿಡ್ ಇರೋ ಕಾರಣಕ್ಕೆ ರಿಕ್ವೆಸ್ಟೆಡ್ ಮಾಡಿ. ರಿಕ್ವೆಸ್ಟೆಡ್ ಟು ಹೆಲ್ಪ್ ಯಾರಿಗೆ ಅಂತಂದ್ರೆ ದ ಮೋಟರ್ ಈಸ್ ಆ್ಯಂಡ್ ಪಾಸರ್ ಬೈ ಫಾರ್ ಹೆಲ್ಪ್. ಯಾರು ರಿಕ್ವೆಸ್ಟ್ ಮಾಡಿ ಇದಿಷ್ಟನ್ನು ಕೂಡ ಬರೆಯುವುದು ದ ಮೋಟರ್ ಈಸ್ ಆ್ಯಂಡ್ ಪಾಸರ್ ಬೈ. ಓಕೆ, ದ ಮೋಟರ್ ಇಸ್ ಆ್ಯಂಡ್ ಪಾಸರ್ ಬೈ ಅಂತ ಆನ್ಸರ್ ಬರಿ. ಸೊ ಅವ್ರು ಏನ್ ರೆಸ್ಪಾನ್ಸ್ ಮಾಡ್ತಾರೆ, ವಾಟ್ ವಾಸ್ ದ ರೆಸ್ಪಾನ್ಸ್ ಅಂತ ಕೇಳಿದ್ರೆ ಅದೇ ಕ್ವಶನ್ ಇಲ್ಲಿ ಏನಂತ ಕೇಳಿದ್ರೆ ಹೌ ಡಿಡ್ ದೇ ರೆಸ್ಪಾಂಡ್ ಅಂತ ಮಾಡಿದ್ದಾರೆ. ಸೇಮ್ ಆನ್ಸರ್ ಇಸ್ ಸೇಮ್, ಬಟ್ ಕ್ವಶನ್ ದೇ ಹಾಸ್ ಇನ್ ಅ ಡಿಫ್ರೆಂಟ್ ವೇ. ನೋ, ಸೊ ಅದಕ್ಕಾಗಿ ಆ ರೀತಿ ಏನಾದ್ರು ಕೇಳಿದ್ರೆ ನೋ ಒನ್ ಸ್ಟಾಪ್ ಟು ಹೆಲ್ಪ್ ಹಿಮ್ ಅಂತ ಬರಿಬೇಕಾಗ್ತದೆ. ಯಾರು ಸ್ಟಾಪ್ ಮಾಡಲಿಲ್ಲ, ಸ್ವಲ್ಪ ಎಕ್ಸ್ಟೆಂಡ್ ಮಾಡಿ ಬರಬೇಕಾದ್ರೆ ಎಕ್ಸೆಪ್ಟ್ ಮೋಟರಿಸ್ಟ್ ಯಾರು ಆತ ಒಬ್ರು ಬರ್ತಾರಲ್ಲ ಗುಜರಾತಿ. ಸೊ ಟೆಂಪೋ ಟ್ರಕ್ ಡ್ರೈವರ್ ಬಿಟ್ಟು ಉಳ್ಕಿದವರು ಎಕ್ಸೆಪ್ಟ್ ಟೆಂಪೋ ಟ್ರಕ್ ಡ್ರೈವರ್ ಅಂತ ಕೂಡ ಆ್ಯಡ್ ಮಾಡ್ಬೋದು. ಇಷ್ಟೇ ಬದಲು ದೇ ವಿಲ್ ಗಿವ್ ದ ಮಾರ್ಕ್ಸ್, ನೋ ಪ್ರಾಬ್ಲಮ್. ಆ್ಯಂಡ್ ಥರ್ಡ್, ಸೊ ಇದೇನು ಫಸ್ಟ್ ಮಾಡೆಲ್ ಕ್ವಶನ್ ಪೇಪರ್ 1 ರಲ್ಲಿ ಕೇಳಿದಂಥ ಕ್ವಶನ್ ದಿಸ್ ಒನ್. ಓಕೆ, ಅಮೌಂಟ್ ಅಂತ ಹಾಕಿದ್ದೇನೆ. ಸೊ ದಿಸ್ ಇಸ್ ಅಮೌಂಟ್ ಕಂಪ್ಲೀಟೆಡ್. ಸೊ ದಿಸ್ ಈಸ್ ಮಾಡೆಲ್ ಕ್ವಶನ್ ಪೇಪರ್ 2 ದಲ್ಲಿ ಕೇಳಿದಂಥ ಕ್ವಶನ್ ಆನ್ಸರ್ ನಾನು ಮಾಡಿದ್ದೀವಿ. ಆ್ಯಂಡ್ ನೆಕ್ಸ್ಟ್ ಇಟ್ಸ್ ಅ ಥರ್ಡ್ ಕ್ವಶನ್ ಮಾಡೆಲ್ ಕ್ವಶನ್ ಪೇಪರ್ 3ರಲ್ಲಿ ಥರ್ಡ್ ರಲ್ಲಿ ಕೇಳಿದಂಥ ಕ್ವಶನ್ ಇದು. ದೇರ್ ಇಸ್ ಅ ಕ್ಲೋಸರ್ ಪ್ಲೇಸ್ ಐ ನೋ ಆಫ್ ಅಂತ ಹೇಳ್ತಾರೆ. ಹೂ ಇಸ್ ದ ಸ್ಪೀಕರ್, ಯಾರು ಇಲ್ಲಿ, ಹೂಮ್ ವಾಸ್ ಇಟ್ ಸೇಡ್ ಟು ಯಾರಿಗೆ ಹೇಳ್ತಾರೆ. ವೈ ಡಿಡ್ ದ ಸ್ಪೀಕರ್ ಚೂಸ್ ದ ಕ್ಲೋಸರ್ ಪ್ಲೇಸ್, ಯಾಕೆ ಹತ್ತಿರದಲ್ಲಿ ಒಂದು ಜಾಗನ ಚಾಯ್ಸ್ ಮಾಡ್ತಾರೆ. ಸೊ ಅದಕ್ಕೆ ಸ್ಟೇಟ್ಮೆಂಟ್ ಇದು ಎಲಿಬೇದಲ್ಲಿ 44th ಕ್ವಶನ್ ಕೇಳಿದ್ರು. ನಾನು ಹೇಳ್ತಾನೆ ಬರ್ತಿದ್ದೀನಿ, ಎಲಿಬೇದಿಂದಲೇ ತೆಗೆದುಕೊಂಡಿದ್ದಾರೆ ಬಹಳಷ್ಟು ಎಲ್ಲ ಕ್ವಶನ್ಸ್ ಅಂತ ಹೇಳ್ತಾನೆ ಬರ್ತಿದ್ದೀನಿ. ದೇರ್ ಇಸ್ ಅ ಕ್ಲೋಸರ್ ಪ್ಲೇಸ್ ಐ ನೋ ಆಫ್ ಹೂ ಇಸ್ ದ ಸ್ಪೀಕರ್ ಆಫ್ ದ ಅಬೌವ್ ಸ್ಟೇಟ್ಮೆಂಟ್ ಅಂತ ಕೇಳಿದ್ದಾರೆ ಅಷ್ಟೇ. ಸ್ವಲ್ಪ ಅಬೌವ್ ಸ್ಟೇಟ್ಮೆಂಟ್ ತೆಗೆದು ಹಾಕಿದ್ದಾರೆ. ಮಲ್ಲೇಶ್ವರ ಮಿಶ್ರಾ ಇಸ್ ದ ಸ್ಪೀಕರ್ ಆಫ್ ದಿ ಅಬೌವ್ ಸ್ಟೇಟ್ಮೆಂಟ್. ಇಲ್ಲಿ why did they choose this place? Not same, because Roma needed immediate medical attention ಬೇಕಾಗಿತ್ತು. Because Roma needed immediate medical attention ಅಂತ ಹಾಕಿದೆ. And what happened after going to the place, that place ಅಂತ ಐತಿ. Why did the speaker choose the closer place ಅಂತ ಕೇಳಿದ್ದಾರೆ. ಓಕೆ, ಹಾ ಇದ್ರದ್ದು ಇಲ್ಲಿ ಕೇಳಿದ್ದಾರೆ. ಅಂಡ್ ಬಿ ಹೂಮ್ ವಾಸ್ ಇಟ್ ಸೇಡ್ ಟು, ಯಾರಿಗೆ ಕೇಳ್ತಾರೆ. ದೇರ್ ಇಸ್ ಅ ಕ್ಲೋಸರ್ ಪ್ಲೇಸ್ ಐ ನೋ ಆಫ್ ಅಂತ ಯಾರಿಗೆ ಹೇಳ್ತಾರೆ ಅಂತಂದ್ರೆ ಹೀಸ್ ಇಲ್ಲಿ ಕ್ವಶನ್ ಅಲ್ಲಿ ಆನ್ಸರ್ ಮಾಡ್ತೀವಿ ನೋಡ್ರಿ. ಇಟ್ ವಾಸ್ ಸೆಡ್ ಟು ಪೊಲೀಸ್ ಮ್ಯಾನ್ ಅಥವಾ ಟ್ರಾಫಿಕ್ ಪೊಲೀಸ್ ಮ್ಯಾನ್. ಓಕೆ ಅಂತ ಬರೀರಿ, ಪೊಲೀಸ್ ಮ್ಯಾನ್. ಓಕೆ, ಸೊ ಈ ರೀತಿ ಬರೆದ್ರೆ ಮುಗೀತು. ಸ್ವಲ್ಪ ಅದನ್ನ ಅಡಿಷನಲ್ ಮಾಡಿದ್ದಾರೆ. ವಾಟ್ ಆಫ್ಟರ್ ಗೋಯಿಂಗ್ ಟು ದಟ್ ಪ್ಲೇಸ್ ಅಂತ ಕೇಳಿದ್ರೆ ಅದನ್ನು ಇದೆ ನೋಡ್ರಿ. ಪೊಲೀಸ್ ಕಾನ್ಸ್ಟೇಬಲ್ ಅಂತ ಕೊಟ್ಟಿದ್ದಾರೆ. ಟು ಹೂಮ್ ವಾಸ್ ದ ಸ್ಟೇಟ್ಮೆಂಟ್ ಸೈಡ್ ಅಂತ ಅದನ್ನು ಎಲ್ಬಿಯಾದಲ್ಲಿನೇ ಇದೆ, ಅದನ್ನೇ ಅಲ್ಲಿ ತಗೊಂಡಿದ್ದಾರೆ. ಓಕೆ, ಅಂಡ್ ವಾಟ್ ಹ್ಯಾಪನ್ಡ್ ಆಫ್ಟರ್ ಗೋಯಿಂಗ್ ಟು ದಟ್ ಪ್ಲೇಸ್, ಅಲ್ಲಿ ಹೋದ ತಕ್ಷಣ ಏನಾಯ್ತು ಅಂತಂದ್ರೆ ರೋಮಾ ವಾಸ್ ಗಿವನ್ ಫಸ್ಟ್ ಏಡ್ ಟು ಸ್ಟಾಪ್ ದ ಬ್ಲೀಡಿಂಗ್ ಅಂಡ್ ಬಲೇಶ್ ವಾಸ್ ಅಡ್ವೈಸ್ಡ್ ಟು ಟೇಕ್ ಹರ್ ಟು ಡಿವೈನ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಅಂತ ಬರೀಬೇಕಾಗುತ್ತೆ. ಹೋರಾ. And whom can I call? He asked quickly. ಯಾರನ್ನ ಕರ್ಲಿ, ಯಾರಿಗೆ ಹೇಳಲಿ ಅಂತ ಹೇಳ್ತಾರೆ. ಯಾರು ಸ್ಪೀಕರ್, ಯಾರು ಯಾರಿಗೆ ಈ ಕ್ವಶನ್ ಮಾಡ್ತಾರೆ ಅಂಡ್ ಯಾವಾಗ ಮಾಡ್ತಾರೆ ಅಂತ ಕ್ವಶನ್. ಸೇಮ್ ಅದನ್ನೇ ಎಲ್ಬೇದಲ್ಲಿ ಆಯ್ ಅಂದ್ರೆ ಯಾರಂತ ಕೇಳಿದ್ದಾರೆ. ಬಲೇಶ್ವರ್ ಮಿಶ್ರಾ ಇಸ್ ದ ಸ್ಪೀಕರ್ ಹಿಯರ್. ಓಕೆ, ಅಥವಾ ಬಲೇಶ್ವರ್ ಐ ರೆಫರ್ಸ್ ಟು ದಿ ಬಲೇಶ್ವರ್ ಮಿಶ್ರಾ. ವಾಟ್ ಡಿಡ್ ಲಿಸ್ನರ್ ಆನ್ಸರ್, ಏನಂತ ಹೇಳ್ತಾರೆ ಲಿಸ್ನರ್ ಅಂದ್ರೆ ಕಾಲ್ ಮೈ ಬ್ರದರ್ ದಿನೇಶ್ ಅಂತ ಹೇಳ್ತಾರೆ. ವಾಟ್ ಯು ಮೀನ್ ಬೈ ಬ್ಲ್ಯಾಕ್ಔಟ್ ಅಂತ ಏನಾದರೂ ವರ್ಡ್ ಯೂಸ್ ಮಾಡಿದ್ರೆ ಇಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಬ್ಲ್ಯಾಕ್ಔಟ್ ಅಂತೇಳಿ. ಬ್ಲ್ಯಾಕ್ಔಟ್ ಮೀನ್ಸ್ ಅನ್ಕಾನ್ಶಿಯಸ್ ಅಂತ ಬರಿಬೇಕಾದ್ರೆ ಅದು ಇಟ್ ಮೀನ್ಸ್ ಟು ಲೂಸ್ ಕಾನ್ಶಿಯಸ್ನೆಸ್ ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಈ ರೀತಿ ಆನ್ಸರ್ ಬರೀ. ಬಟ್ ಇಲ್ಲಿ ಕ್ವಶನ್ ಸ್ವಲ್ಪ ಚೇಂಜ್ ಮಾಡಿದ್ದಾರೆ ಅಷ್ಟೇ. ಹೂಮ್ ಕ್ಯಾನ್ ಐ ಕಾಲ್ ಅಂದ್ರೆ ಹೂ ಇಸ್ ದ ಸ್ಪೀಕರ್ ಅಂತಂದ್ರೆ ಏನಂತ ಬರೀತಾರೆ, ಬಲೇಶ್ವರ್ ಮಿಶ್ರಾ ಇಸ್ ದ ಸ್ಪೀಕರ್ ಅಂತ ಬರೀತಾರೆ. ಹೂ ಡಿಡ್ ದ ಸ್ಪೀಕರ್ ಆಸ್ಕ್ ದಿಸ್ ಕ್ವಶನ್ ಟು ಅಂತ ಕೇಳಿದ್ರೆ ದಿಸ್ ದ ಸ್ಪೀಕರ್ ಆಸ್ಕ್ಡ್ ದಿಸ್ ಕ್ವಶನ್ ಟು ರೋಮಾ ತಂಡ್ರೇಸ್ ಅಂತ ಬರೀತಾರೆ. ವೆನ್ ಡಿಡ್ ದ ಸ್ಪೀಕರ್ ಆಸ್ಕ್ ದಿಸ್ ಕ್ವಶನ್ ಅಂತ ಕೇಳಿದ್ರೆ ವೆನ್ ರೋಮಾ ಹ್ಯಾಡ್ ಗಾಟ್ ಕಾನ್ಸಿಯಸ್ನೆಸ್ ಇನ್ ದ ಟ್ರಕ್ ಅಂತ ಬರೀರಿ. ವೆನ್ ರೋಮಾ ಹ್ಯಾಡ್ ಗಾಟ್ ದ ಕಾನ್ಸಿಯಸ್ನೆಸ್ ಇನ್ ದ ಟ್ರಕ್ ಅಂತ ಬರೀರಿ, ಮುಗೀತು. ರೈಟಾ. ಸೊ ಅದನ್ನೇ ಮತ್ತೆ ಮತ್ತೆ ಕೇಳಿದ್ದಾರೆ. ಹೂಮ್ ಕೆನ್ ಐ ಕಾಲ್ ಅಂತ, ಹೂ ಇಸ್ ದ ಸ್ಪೀಕರ್. ಸೊ ಅದನ್ನೇ ಮತ್ತೆ ಮತ್ತೆ ಕೇಳಿದ್ದಾರೆ. ವೈ ಡಿಡ್ ಹಿ ಆಸ್ಕ್ ಕ್ವಿಕ್ಲಿ, ಬಿಕಾಸ್ ಶಿ ವುಡ್ ಬ್ಲ್ಯಾಕ್ಔಟ್ ಒನ್ಸ್ ಅಗೇನ್ ಅಂತ. ಆ ಕಾರಣಕ್ಕೆ ಹಿ ಹೆಸ್ಟೇಟೆಡ್ ಶಿ ಕುಡ್ ಬ್ಲ್ಯಾಕ್ಔಟ್ ಒನ್ಸ್ ಅಗೇನ್ ಅಂತ ಬರೀಬೇಕಾತ. ಓಕೆ, ಅಷ್ಟೇನೆ, ಮತ್ತೇನೂ ಇಲ್ಲ. ಓಕೆ, ಸಿ ನಾನು ಮಾಡೆಲ್ ಕ್ವಶನ್ ಪೇಪರ್ 1 ಅಂತ ಹೇಳಿದೆ ನಿಮಗೆ. ಎಲ್ಲಿದೆ ಇದು ಫಸ್ಟ್ ಮಾಡೆಲ್ ಕ್ವಶನ್ ಪೇಪರ್ ಕ್ವಶನ್ ಇದು 1 and 2 completed and this is the third question. Okay,
And this is the fourth question, model question paper 4. Model question paper 4. So, 4 question paper ಅದು. And next, this is the, ಸೊ 4 ಮಾಡಲ್ ಕ್ವಶನ್ ಇದೆಲ್ಲಿ ತಂದ್ರಿ ಅಂತಂದ್ರೆ, ಇದನ್ನ ನಮ್ಮ ಎಸ್ ಎಸ್ ಎಲ್ ಸಿ ಮೇನ್ ಎಕ್ಸಾಮ್ 24-25 ಲಾಸ್ಟ್ ಇಯರ್ದು ರೀಸೆಂಟ್ ಆಗಿದ್ದು ಅವರೇ ಕೊಟ್ಟಿದಾರಲ್ಲ. ಸೊ ಎಲ್ಲಿ ಸ್ಟೂಡೆಂಟ್ ಕಾರ್ನರ್ದಲ್ಲಿ ಆ 3 ಕ್ವಶನ್ ಪೇಪರ್ನ ನಾನು ರೆಫರ್ ಮಾಡ್ತಾ ಇದ್ದೀನಿ. ಇದು ಫಸ್ಟ್ 3 ಕ್ವಶನ್ ಮೇನ್ ಎಕ್ಸಾಮ್ 3 ನಡೆದು 2024-25ನೇ ಸಾಲಿನಲ್ಲಿ 3 ಎಸ್ ಎಸ್ ಎಲ್ ಮೇನ್ ಎಕ್ಸಾಮ್ ಹೋದಲ್ಲ. ಪರೀಕ್ಷೆ 1, ಪರೀಕ್ಷೆ 2, ಪರೀಕ್ಷೆ 3ರಲ್ಲಿ ಎಕ್ಸಾಮ್ 1, 2, 3 ಅಂತ. ಸೊ ಎಕ್ಸಾಮ್ 1ರಲ್ಲಿ ದೇ ಡಿಡಂಟ್ ಆಸ್ಕ್ ಎಕ್ಸ್ಟ್ರಾ ಕ್ವಶನ್ ಆನ್ ದಿಸ್ ಲೆಸನ್. ಇದು ಈ ಲೆಸನ್ ಅಂದ್ರೆ ಯಾವುದೇ ಎಕ್ಸ್ಟ್ರಾ ಲೆಸನ್ ಕೇಳಿಲ್ಲ ಫಸ್ಟ್ ಮೇನ್ ಎಕ್ಸಾಮ್ದಲ್ಲಿ. ಬಟ್ ಕಂಟಿನ್ಯೂಸ್ಲಿ ಸೆಕೆಂಡ್ ಎಕ್ಸಾಮ್ ಅಂಡ್ ಥರ್ಡ್ ಎಕ್ಸಾಮ್ ದೇ ಆಸ್ ದ ಎಕ್ಸ್ಟ್ರಾ ಕ್ವಶನ್ಸ್. ಅವನ್ನ ಇಲ್ಲಿ ತಗೊಂಡಿದ್ದೀನಿ, ವೆರಿ ಇಂಪಾರ್ಟೆಂಟ್ ಅಂತ ನಾನು ತಗೊಂಡಿದ್ದೀನಿ. ಓಕೆ, ಅದಕ್ಕಾಗಿ ಹೂಮ್ ಕ್ಯಾನ್ ಐ ಕಾಲ್ ಅಂತ ಇದ್ರೆ ಏನಾದ್ರು ಹೂಮ್ ಕ್ಯಾನ್ ಐ ಕಾಲ್, ಹಿ ಅಸ್ಟ್ ಕ್ವಿಕ್ಲಿ, ಬೇಗನೆ ಕೇಳ್ತಾರಲ್ಲ. ಯಾರು ಇಲ್ಲಿ ಸ್ಪೀಕರ್ ಅಂತ ಅಂದ್ರೆ ಸ್ಪೀಕರ್ ಇಸ್ ಬಲೇಶ್ವರ್ ಮಿಶ್ರಾ. ಹೂ ಡಿಡ್ ಆಸ್ ದಿಸ್ ಕ್ವಶನ್, ಯಾರು ಕೇಳ್ತಾರೆ? ರೋಮಾ ತಲ್ರಜಿ ಅವ್ರಿಗೆ. ವೈ ಡಿಡ್ ಆಸ್ ಕ್ವಿಕ್ಲಿ, ಯಾಕೆ ಅವರು ಬೇಗನೆ ಕೇಳ್ತಾರೆ ಅಂತಂದ್ರೆ ಶಿ ವುಡ್ ಹ್ಯಾವ್ ಬ್ಲ್ಯಾಕ್ ಔಟ್ ಒನ್ಸ್ ಅಗೇನ್ ಅಂತ ಬರಿಬೇಕಾಗ್ತದೆ. ಶಿ ವುಡ್ ಹ್ಯಾವ್ ಬ್ಲ್ಯಾಕ್ ಔಟ್ ಒನ್ಸ್ ಅಗೇನ್ ಅಂತ ಇಲ್ಲಿದೆ ನೋಡ್ರಿ, ಇದನ್ನೇ ಬರಿಬೇಕಾಗ್ತದೆ. ಓಕೆ, ಇದು ಸೆಕೆಂಡ್ ಎಸ್ ಎಸ್ ಎಲ್ ಸಿ ಮೇನ್ ಎಕ್ಸಾಮ್ ಪರೀಕ್ಷೆ 2ರ ಒಂದು ಎಕ್ಸ್ಟ್ರಾಕ್ಟ್. ಇನ್ನು 3ರಲ್ಲಿ ಬ್ಲ್ಯಾಕ್ಔಟ್ ಮೀನ್ಸ್ ಲೂಸ್ ಕಾನ್ಸಿಯಸ್ನೆಸ್ ಬರೀಬೇಕಾಗ್ತ. ಸಿಸ್ಟರ್ ಆರ್ ಯು ಓಕೆ, ಬಟ್ ದೇರ್ ವಾಸ್ ನೋ ರೆಸ್ಪಾನ್ಸ್ ಅಂತ ಇದೆ. ಇಲ್ಲಿ ಸಿಸ್ಟರ್ ಆರ್ ಯು ಓಕೆ, ಹೂ ಆಸ್ ದಿಸ್ ಕ್ವಶನ್, ಯಾರು ಕೇಳ್ತಾರೆ ಈ ಕ್ವಶನ್ ಅಂತ ಕೇಳಿದ್ರೆ ಸಿಸ್ಟರ್ಗೆ ಯಾರು ನೀವು ಆರಾಮಿದೆಯಾ ಅಂತ ಕೇಳಿದ್ದು ಬಲೇಶ್ವರ್ ಮಿಶ್ರಾ ಇಸ್ ದ ಆಸ್ ದಿಸ್ ಕ್ವಶನ್. ಸಿಸ್ಟರ್ ಮೀನ್ಸ್ ಯಾರು, ಹೂ ಇಸ್ ದ ಸಿಸ್ಟರ್ ಹಿಯರ್? ಸಿಸ್ಟರ್ ಈಸ್ ಯಾರು ಅಂತಂದ್ರೆ ರೋಮಾ ತಲ್ರೇಜಾ ಇಸ್ ದ ಸಿಸ್ಟರ್ ಹಿಯರ್. ವೈ ಕುಡಂಟ್ ದ ಸ್ಪೀಕರ್ ಗೆಟ್ ರೆಸ್ಪಾನ್ಸ್, ಯಾಕೆ ರೆಸ್ಪಾನ್ಸ್ ಸಿಗ್ಲಿಲ್ಲ? ಬಿಕಾಸ್ ಶಿ ವಾಸ್ ಅನ್ಕಾನ್ಶಿಯಸ್ ರೀ. ಸೊ ಅವಳು ಅನ್ಕಾನ್ಶಿಯಸ್ ಆಗಿರ್ತಾರೆ. ಅದನ್ನೇ ಹಿಂದಿದಲ್ಲಿ ಕೊಟ್ಟಿದ್ದಾರೆ ನಮ್ಮ ಎಲ್ ಬಿ ನೋಟ್ಸ್ ಅಲ್ಲಿ 14 ಕ್ವಶನ್. ಬೆಹನ್ಜಿ ಅಬ್ ಠೀಕ್ ಹೈ ಅಂತ ಕೇಳಿದ್ದಾರೆ. ಹೂ ಸೆಡ್ ದಿಸ್ ಅಬೌಟ್ ಬಲೇಶ್ವರ್ ಮಿಶ್ರಾ ರೀ, ಅಂಡ್ ಹೂ ಡಸ್ ಬೆಹನ್ಜಿ ರೆಫರ್ ಟು ರೋಮಾ ತಲ್ರೇಜಾ, ಅಲ್ಲಿ ಸಿಸ್ಟರ್ ಅಂತ ಕೇಳಿದ್ದಾರೆ ಅಷ್ಟೇ. ಹೌದನಿಲ್? ವಾಸ್ ದರ್ ಎನಿ ರೆಸ್ಪಾನ್ಸ್ ಫ್ರಮ್ ಹರ್? ವೈ ನೋ ದೇರ್ ವಾಸ್ ನೋ ರೆಸ್ಪಾನ್ಸ್ ಫ್ರಮ್, ಬಿಕಾಸ್ ಹಿ ವಾಸ್ ಅನ್ಕಾನ್ಶಿಯಸ್ ಅಂತ. ಅಂದ್ರೆ ಮುಗಿತು. My dear friends, these are very, very important questions I have discussed. ಓಕೆ, 4 ಕ್ವಶನ್ಸ್ ಪ್ಲಸ್ 2 ಕ್ವಶನ್ಸ್ 6 ಕ್ವಶನ್ಸ್ನ ನಾನು ಶಾರ್ಟ್ ಆಗಿ ಹೇಳ್ತಾ ಇದ್ದೀನಿ. ಸೊ ಅಡಿಷನಲ್ ಕ್ವಶನ್ಸ್ಗಳ ಬಗ್ಗೆ ಇನ್ನೂ ಅದಾವ್ರಿ. ಆ ಅಡಿಷನಲ್ ಕ್ವಶನ್ಸ್ಗಳ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತೀನಿ. ಸೊ ಒಟ್ಟಾರೆಯಾಗಿ ನಾವು ಡಿಸ್ಕಸ್ ಮಾಡಿದೆ ಅಂದರೆ ಯಾವ್ದು ವೆರಿ ಇಂಪಾರ್ಟೆಂಟ್ ಅನ್ನೋದು ಗೊತ್ತಾಗೋದಿಲ್ಲ. ಅದಕ್ಕಾಗಿ ನಾನು ಹೇಳ್ತಾ ಇದ್ದೀನಿ, ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ಗಳ ಬಗ್ಗೆ ಡಿಸ್ಕಸ್ ಮಾಡ್ತಿದ್ದೀವಿ ಅಂತ ಹೇಳಿ. ಸೊ ಆ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಇದಾಗಿದ್ದು ಎಲ್ಲವೂ ಕಾಂಪ್ರಿಹೆನ್ಷನ್ಸ್ ಕ್ವಶನ್ಸ್ಗಳಾಗಿದ್ದು ನೆನಪಲ್ಲಿ ಇಟ್ಕೊಳ್ರಿ. ಇಂಥ ಕ್ವಶನ್ಸ್ ನಾನು ಲಿಸ್ಟ್ ಔಟ್ ಮಾಡಿದ್ದೀನಿ, ಇನ್ನು ಕೆಳಗಡೆ ಅದು ತೋರಿಸ್ತೀನಿ. ಅವು ಅಡಿಷನಲ್ಸ್ಗೆ ಬರೋಣ. ಫಸ್ಟ್ ಪರ್ಫೆಕ್ಟ್ ಮಾಡ್ರಿ, ಅದಾದ ನಂತರ ಅಡಿಷನಲ್ಸ್ ಕ್ವಶನ್ಸ್ ನಾನು ಹೇಳ್ತಾ ಹೋಗ್ತೇನೆ. ಓಕೆ ಓಕೆ, ಇಲ್ಲಿಗೆ ವಿಡಿಯೋ ಮುಗಿಸ್ತೀನಿ. ಇದಕ್ಕೆಲ್ಲ ಆಧಾರವಾಗಿ ಇಟ್ಕೊಂಡಿದ್ದು ನಮ್ಮ ಎಸ್ ಎಸ್ ಎಲ್ ಸಿ ಬ್ಲೂ ಪ್ರಿಂಟ್ 2025-26 ಮಾಡಿ ಸ್ಟೂಡೆಂಟ್ಸ್. ಅದನ್ನೆಲ್ಲ ಸೀಕ್ರೆಟ್ ಹೇಳ್ತಾನೆ ಇದ್ದೀನಿ, ನೀವು ಕೂಡ ಫಾಲೋ ಅಪ್ ಮಾಡಿರಿ, ಚೆನ್ನಾಗಿ ಓದ್ಕೊಡ್ರಿ. ಈ ಸಲ 100% ರಿಸಲ್ಟ್ ಮಾಡ್ಬೋದು ಅಂತ ಹೇಳ್ತಾ ಸೊ ಇಲ್ಲಿಗೆ ವಿಡಿಯೋ ಮುಗಿಸ್ತೀನಿ. ಇದಕ್ಕೆ ಸರ್ ಇಷ್ಟೇ ಅಂತ ಅನ್ಕೊಳ್ರಿ. ನಾನು ಹೇಳ್ತಾ ಇದ್ದೀನಿ ಈ ಸಂದರ್ಭದಲ್ಲಿ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಇವಾಗಿದ್ದು ಇದಾದ ನಂತರ ಎಡಿಷನಲ್ ಕ್ವಶನ್ಸ್ ನಾನು ಹೇಳ್ತಾನೆ ಬರ್ತಿದ್ದೀನಿ. ಎಡಿಷನಲ್ ಕ್ವಶನ್ಸ್ ಆಡ್ ಆನ್ ಮಾಡ್ತೀನಿ, ಅದು ನೆಕ್ಸ್ಟ್ ವಿಡಿಯೋದಲ್ಲಿ. ಓಕೆ, ಇಲ್ಲಿಗೆ ವಿಡಿಯೋ ಮುಗಿಸ್ತೀನಿ. ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗ್ತಾನೆ ಅನ್ಕೊಂಡಿದ್ದೀನಿ. ಸಬ್ಸ್ಕ್ರೈಬ್ ಆಗುವಂತ ನಮ್ಮ ಲೈವ್ ಕ್ಲಾಸಸ್ಗೆ ನೀವು ಜಾಯ್ನ್ ಆಗ್ಬೋದು ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.